ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ 2024 ಮಾದರಿ ಪ್ರಶ್ನೆ ಪತ್ರಿಕೆ 6 ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದಂತೆ 5 ಪ್ರಶ್ನೆ ಪತ್ರಿಕೆಗಳನ್ನು, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್, ಪಾಸಿಂಗ್ ಪ್ಯಾಕೇಜ್, ಸೊ ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೀನಿ. ಅದು ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಮಕ್ಕಳ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಚೆನ್ನಾಗಿ ಎಕ್ಸಾಮನ್ನು ಮಾಡಿ ರ್ಯಾಂಕ್ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ. ಸೊ ಒಟ್ಟಾರೆ ಅಲ್ಪ ಪ್ರಾಣಗಳು 10 ಇದ್ದಾವೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ತಜ್ಞರು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಈ ರೂಪದಲ್ಲಿದೆ. ಸೊ ನಡೆಸಲಿ ಅನ್ನೋದು ವಿದ್ಯಾರ್ಥಕ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೂರನೇದು, ಕಂಬನಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಕಣ್ ಪ್ಲಸ್ ಪನಿ, ಸೊ ಅದು ಆದೇಶ ಸಂಧಿಗೆ ಬರುವಂಥದ್ದು, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇದು, ಇರ್ಕುಂ ಈ ಪದದ ಹೊಸಗನ್ನಡ ರೂಪ ಇರುವೆನು, ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಐದನೇ ಪ್ರಶ್ನೆ, ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಬಳಸುವ ಲೇಖನ ಚಿಹ್ನೆ ಇದು. ಸೊ ಆಪ್ಷನ್ ಸಿ ಆವರಣ ಚಿಹ್ನೆ. ಆರನೆಯ ಪ್ರಶ್ನೆ, ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದರು, ಆದರೆ ಕೆಲವು ಸ್ಥಳಗಳನ್ನು ಮಾತ್ರ ತುಂಬ ಇಷ್ಟಪಟ್ಟರು. ಈ ವಾಕ್ಯವು, ಸೊ ಇಲ್ಲಿ 2 ವಾಕ್ಯ ಇದೆ ನೋಡಿ. ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದರು, ಆದರೆ ಕೆಲವು ಸ್ಥಳಗಳನ್ನು ಮಾತ್ರ ಇಷ್ಟಪಟ್ಟರು, ಹಾಗಾಗಿ ಅದು ಸಂಯೋಜಿತ ವಾಕ್ಯ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ 7ನೇ ಪ್ರಶ್ನೆ, ಯಮಕ ಶಬ್ದಾಲಂಕಾರ, ಉಪಮಾಲಂಕಾರ, ಅರ್ಥಾಲಂಕಾರ. ಎಣ್ದೆಸೆ ದ್ವಿಗು ಸಮಾಸ, ನೇಯ್ದ ವಸ್ತ್ರ ಗಮಕ ಸಮಾಸ, ಚಂದ್ರನಂತೆ ತದ್ದಿತಾಂತ ವ್ಯಯ, ಜಾಣ್ಮೆ ತದ್ದಿತಾಂತ ಭಾವನಾಮ, ಕಾವಲ್ಗೆ ಅಂದರೆ ಕಾವಲಿಗೆ, ಪರ್ಸುಗೆ ಅಂದರೆ ಹಸುರಿಗೆ. ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳು ಮಕ್ಕಳ ಥರ್ಡ್ ಮೇನಲ್ಲಿ ಬರ್ತದೆ. 11ನೇ ಪ್ರಶ್ನೆ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಸೊ ಅಲ್ಲಿಗೆ ಹೋಗಲು ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂದ ಅಂದರೆ ಧನು. 12ನೇ ಪ್ರಶ್ನೆ, ದರ್ಬೆಯ ಚಿಗುರು ಯಾವ ಗುಣವನ್ನು ಹೊರಸಿಬಿಡುತ್ತದೆ? ದರ್ಬೆಯ ಚಿಗುರು ರಾಜರ ಕ್ಷಮಾಗುಣವನ್ನು ಹೊರಸಿಬಿಡುತ್ತದೆ. 13ನೇ ಪ್ರಶ್ನೆ, ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದವರು ಯಾರು? ಸೊ ಈ ಘೋಷಣೆಯನ್ನು ಮಾಡಿದವರು ಸರ್ ಎಂ ವಿಶ್ವೇಶ್ವರಯ್ಯ. 14ನೇ ಪ್ರಶ್ನೆ, ರಾಹೀಲನು ಯಾರು? ರಾಹೀಲನು ಸೈನ್ಯದಲ್ಲಿ ಸೇವೆಯಲ್ಲಿ ಸಲ್ಲಿಸುತ್ತಿದ್ದ ಒಬ್ಬ ಡಾಕ್ಟರ್. 15ನೇ ಪ್ರಶ್ನೆ, ನದಿ ಜಲಗಳು ಏನಾಗಿವೆ? ಕಲುಷಿತವಾಗಿವೆ. ದಿನಪಸುತ ಎಂದರೆ ಯಾರು? ದಿನಪಸುತ ಅಂದರೆ ಕರ್ಣ. 17ನೇ ಪ್ರಶ್ನೆ, ಪೆರಿಯಾರ್ ಅವರ ಬದುಕಿನ ಧ್ಯೇಯವೇನಾಗಿತ್ತು? ಸೊ ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಅವರ ಬದುಕಿನ ಧ್ಯೇಯವಾಗಿತ್ತು. ನೆಕ್ಸ್ಟ್ ಫೋರ್ತ್ ಮೇನ್, 2 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ ಮಕ್ಕಳ. 18ನೇ ಪ್ರಶ್ನೆ, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಗಿರಿವನಗಳೇ, ನಾನು ನಿಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಭೂಜಾತೆ, ನನ್ನ ಮನದಾಸೆಯ ಸುಂದರ ಸೀತೆ ನನಗೆ ಸಿಕ್ಕುತ್ತಾಳೆಯೇ? ಅವಳು ಎಲ್ಲಿರುವಳೆಂಬುದನ್ನು ನೀವು ಯಾರೂ ತಿಳಿದಿಲ್ಲವೇ? ಅವಳು ನನಗೆ ದೊರೆಯುತ್ತಾಳೆಯೇ ಇಲ್ಲವೇ? ನಿಮ್ಮನ್ನು ಪ್ರಾರ್ಥಿಸುತ್ತೇನೆ, ದಯಮಾಡಿ ಹೇಳಿರಿ ಎಂದು ರಾಮನು ಗಿರಿವನಗಳನ್ನು ಕೇಳಿಕೊಳ್ತಾನೆ. 19ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ? ಸೊ ಅವರ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡಲಾಗ್ತದೆ. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸಲು ಆರಂಭ ಮಾಡ್ತವೆ. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಇದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸಂಸ್ಥಾನ ಮೈಸೂರು ಸಂಸ್ಥಾನ ಅಂತ ಹೇಳಿ ಬರ್ತದೆ. 20ನೇ ಪ್ರಶ್ನೆ, ವೃಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಯಶೋಭದ್ರೆಯ ವೈಭವವನ್ನು ನೋಡಲು ಬಂದ ಉಜ್ಜಯಿನಿ ಅರಸ ವೃಷಭಾಂಕನನ್ನ ಹಾಗೂ ಸುಕುಮಾರ ಸ್ವಾಮಿಯನ್ನ ಸುಪ್ಪತ್ತಿಗೆಯ ಮೇಲೆ ಕೂರಿಸಿ ಸಜ್ಜನರು ಮತ್ತು ಪರಿಜನರು ಬಿಳಿ ಸಾಸಿವೆ ಕಾಳುಗಳುಳ್ಳ ಮಂತ್ರಾಕ್ಷತೆಗಳನ್ನು ಹಾಕಿದರು. ಆಗ ಅವು ಸುಕುಮಾರ ಸ್ವಾಮಿಯ ದೇಹದ ಹಿಂಭಾಗದ ಪೀಠಕ್ಕೆ ಹೊತ್ತಿದಂತಾಗಿ ಅವನು ತನ್ನ ದೇಹವನ್ನು ಅಲುಗಾಡಿಸುತ್ತಿದ್ದನು. ದೀಪದ ಬೆಳಕನ್ನು ನೋಡಿದಾಗ ಸುಕುಮಾರ ಸ್ವಾಮಿಯ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು. ಸುಕುಮಾರ ಸ್ವಾಮಿಯು ಊಟ ಮಾಡುವಾಗ ಅರ್ಧ ಆಹಾರವನ್ನು ನುಂಗುತ್ತಾ ಅರ್ಧ ಆಹಾರವನ್ನು ಉಗುಳುತ್ತಿದ್ದನು. ಇದನ್ನು ಕಂಡು ವೃಷಭಾಂಕನು ಸುಕುಮಾರ ಸ್ವಾಮಿಗೆ ಯಾವುದೋ ವ್ಯಾಧಿ ಇರಬೇಕೆಂದು ತಿಳಿದುಕೊಳ್ತಾನೆ.
21ನೇ ಪ್ರಶ್ನೆ, ಧರ್ಮಾಧಿಕರಣನು ವಟವೃಕ್ಷಕ್ಕೆ ಏನಂತ ಹೇಳ್ತಾನೆ? ಸೊ ಧರ್ಮಾಧಿಕರಣನು ಏನಾದರೂ ಯಕ್ಷ, ವಿಧಿ, ದಿವ್ಯ ದೇವತೆಗಳು ವಾಸ ಮಾಡುವಂತಹ ಅವನು ಆಗಿದ್ದೀಯಾ? ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇನೆ, ನೀನು ತಪ್ಪದೇ ಸಾಕ್ಷಿ ನುಡಿ ಅಂತ ಹೇಳಿ ಕೇಳ್ತಾನೆ. 22, ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಉಭಯವನ್ನ ಬಿತ್ತುತ್ತಾನೆ? ಕರ್ಣ, ನಿಮಗೂ ಯಾದವರಿಗೂ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ನೀನು ನಿಜವಾಗಿಯೂ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನ ಬಿತ್ತುತ್ತಾನೆ. 23ನೇ ಪ್ರಶ್ನೆ, ಈ ನೆಲದೊಡೆ ನಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ? ತನ್ನ ಪ್ರೀತಿಯ ಬಂಟನಾದ ಕರ್ಣನನ್ನ, ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನ ಹಾಗೂ 100 ಜನ ತಮ್ಮಂದಿರನ್ನ ಆ ಯುದ್ಧದಲ್ಲಿ ಕಳೆದುಕೊಂಡಿರ್ತಾನೆ. ಆದ್ದರಿಂದ ತನ್ನ ಪ್ರೀತಿ ಪಾತ್ರರನ್ನ ಕೊಲ್ಲಿಸಿದ ಈ ನೆಲದೊಡೆ ಮತ್ತೆ ಸಹಬಾಳ್ವೆ ಮಾಡುವುದಿಲ್ಲ ಅಂತ ಹೇಳ್ತಾನೆ, ತೀರ್ಮಾನಿಸ್ತಾನೆ. 24ನೇ ಪ್ರಶ್ನೆ, ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ? ಸೊ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ್ದೇ ತಡ ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲೇ ಇಲ್ಲ. ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು. ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯ ವಾಕ್ಯಗಳಿಗನುಸಾರ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು. ಅವರ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಗಳನ್ನು ಮಾಡಿದುದು ಅನ್ ಟು ದಿ ಲಾಸ್ಟ್ ಎಂಬ ಈ ಪುಸ್ತಕ. ಅನಂತರ ಆ ಪುಸ್ತಕವನ್ನು ಸರ್ವೋದಯವೆಂಬ ಹೆಸರಿನಿಂದ ಗುಜರಾತಿನ ಭಾಷೆಗೆ ಅನುವಾದವನ್ನು ಮಾಡ್ತಾರೆ. 25ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದ ಆಶಯವನ್ನು ಕೇಳಿದ್ದಾರೆ. ಸೊ ನಮ್ಮ ಸಮಾಜದಲ್ಲಿ ಇಂದಿಗೂ ಎಷ್ಟೋ ಜನರು ಶೋಷಣೆಗೊಳಗಾಗಿದ್ದಾರೆ. ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುವುದು. ಅದು ಅವಳ ಬಾಲ್ಯ, ಯೌವನ, ಮುಪ್ಪು ಎಲ್ಲವನ್ನ ಆಕ್ರಮಿಸಿಕೊಂಡಿದೆ. ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ಎಂಬುದು ವಸಂತ ಮುಖ ತೋರಲಿಲ್ಲ ಕವನದ ಆಶಯವಾಗಿದೆ. 26ನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ನೆಕ್ಸ್ಟ್, ಮಂಗಳೂರಿನಲ್ಲಿ ಮರಾಠಿ ನಾಟಕ ಮಂಡಳಿಯವರು ಆಡಿದ ನಾಟಕಗಳು ಗೋವಿಂದ ಪೈ ಅವರ ಮೇಲೆ ಬೀರಿದ ಪರಿಣಾಮಗಳನ್ನು ವಿವರಿಸಿ. ಸೊ ಇದು ಇಲ್ಲಿವರೆಗೂ ನಿಮಗೆ 2 ಅಂಕದ ಪ್ರಶ್ನೆಗಳು. ತದನಂತರ ನಿಮಗೆ ಕವಿಕಾವ್ಯ ವಿಚಾರವನ್ನು ಬರೀಲಿಕ್ಕೆ ವಾಕ್ಯ ರೂಪದಲ್ಲಿ ಬರೀಬೇಕು. ದುರ್ಗಸಿಂಹ, ಸೊ ಅವರು ಎಲ್ಲಿ ಜನಿಸ್ತಾರೆ, ಅವರ ಕಾವ್ಯಗಳನ್ನು ನೀಟಾಗಿ ನೀವು ಬರೀಬೇಕಾಗುತ್ತೆ. ಮಕ್ಕಳ ವಾಕ್ಯದಲ್ಲಿ ಬರೀರಿ. ನೆಕ್ಸ್ಟ್, ಕುವೆಂಪು ಅವರ ಬಗ್ಗೆ ಬರೀರಿ. ಸೊ ಅಲ್ಲಿಗೆ ನಿಮಗೆ 6 ಅಂಕಗಳು ಸಿಗ್ತವೆ. ನೆಕ್ಸ್ಟ್, ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಿಕ್ಕಿರುತ್ತೆ. ಸೊ ಇಲ್ಲಿ ಒಂದೇ ಲೈನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಲೂ ಪ್ರಕಾರ ನಾನು ಕೊಟ್ಟರೆ ಒಂದೇ ಲೈನ್ ಇದ್ದರೆ ಅದು ಖ್ಯಾತ ಕರ್ನಾಟಕ ವೃತ್ತ ಬರ್ತದೆ, ಅದು ಉತ್ಪಲಮಾಲ ಅಥವಾ ಚಂಪಕಮಾಲ ವೃತ್ತ. ಸೊ ಮೊದಲನೆಯ 3 ಪದಗಳನ್ನು ನೀವು ಒಂದು ಗಣ ಮಾಡಿ, ಅಲ್ಲಿ ಲಘುವೇ ಬಂದರೆ ಅದು ಚಂಪಕಮಾಲ, ಲಘು ಇಲ್ಲ ಅಂತ ಹೇಳಿರೋದು ಉತ್ಪಲಮಾಲ ವೃತ್ತ. ಸೊ ಹಾಗಾಗಿ ಆಬ್ವಿಯಸ್ಲಿ ಇದು ಉತ್ಪಲಮಾಲ ವೃತ್ತಕ್ಕೆ ಬರ್ತದೆ. ಸೊ 3 ಅಂಕ. ನೆಕ್ಸ್ಟ್, ನಿಮಗೆ ಅಲಂಕಾರವನ್ನು ಬರಿಬೇಕು. ಮಾರಿಗೌತಣವಾಯಿತು ನಾಳಿನ ಭಾರತ. ಸೊ ಮಾರಿಗೌತಣವಾಯಿತು ನಾಳಿನ ಭಾರತ, ಇಲ್ಲಿ ಏನಾಗಿದೆ ಅಂದರೆ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಎರಡೂ ಒಂದೇ ಅಂತ ಹೇಳಿ ವರ್ಣಿಸಿದ್ದಾರೆ. ಹಾಗಾಗಿ ಅದು ರೂಪಕ ಅಲಂಕಾರ ಆಗುತ್ತೆ. ಸೊ ಉಪಮೇಯ ಯಾವುದಪ್ಪ ಅಂದರೆ ಮಾರಿಗೌತಣವಾಯಿತು, ಉಪಮೇಯ ನಾಳಿನ ಭಾರತ, ಉಪಮಾನ ಮಾರಿಯ ಔತಣ. ಸೊ ಸಮನ್ವಯ ಈ ರೀತಿ ಬರೆದ್ರೆ ಮಕ್ಕಳ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್, ಗಾದೆಯನ್ನು ಕೊಟ್ಟಿರ್ತಾರೆ. 2 ಗಾದೆಗಳಿದ್ದಾವೆ, ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೀವು ಬರೀಬೇಕು. ಫಸ್ಟ್ ಗಾದೆಯ ಮಹತ್ವ ಬರೀರಿ. ಇಲ್ಲಿ 2 ಕೊಟ್ಟಿದ್ದಾರೆ, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ. ಸೊ ಇವೆರಡರಲ್ಲಿ ಫಸ್ಟು ಆಲ್ರೆಡಿ ಹೇಳಿರೋ ಪ್ರಕಾರ ಗಾದೆಯ ಮಹತ್ವ ಬರೀರಿ. ಆನಂತರ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ರೆ 3 ಅಂಕ ನಿಮಗೆ ಸಿಗುತ್ತೆ. ನೆಕ್ಸ್ಟ್, ಸಂದರ್ಭ ಸ್ವಾರಸ್ಯ. 9ನೇ ಮೀನಲ್ಲಿ ಸಂದರ್ಭ ಸ್ವಾರಸ್ಯ ಕೇಳ್ತಾರೆ. 33ನೇ ಪ್ರಶ್ನೆ, ಗುರುಪದೇಶ ಎಂದರೆ ತಲೆನೆರೆಯದೆ ಬರುವ ಮುಪ್ಪು. ಇದನ್ನು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯರು ಬರೆದಿರುವಂತಹ ಕಾದಂಬರಿ ಕೃತಿಯಿಂದ ಆಯ್ದ ಶಕುನಾಸನನ ಉಪದೇಶ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಈ ಮಾತು ಬರುತ್ತೆ ಮತ್ತು ಸ್ವಾರಸ್ಯವನ್ನು ನೀವು ಬರೆದ್ರೆ 3 ಅಂಕ ಸಿಗ್ತವೆ. ನೆಕ್ಸ್ಟ್, 34ನೇ ಪ್ರಶ್ನೆ, ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇವೆ. ಸೊ ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಮುದುಕಿ ತನ್ನ ಸೊಸೆಯನ್ನು ಬದುಕಿಸಿದ ಸೇನಾ ವೈದ್ಯನು ತಮ್ಮವನಲ್ಲ, ತನ್ನ ದೇಶಕ್ಕೆ ದ್ರೋಹ ಮಾಡಿದವನು ಎಂದು ತಿಳಿದು ರೋಷದಿಂದ ಕೆರಳಿ ಅವನ ಮುಖವನ್ನು ನೋಡಿ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾಳೆ. ಸೊ ಸ್ವಾರಸ್ಯ ಅದನ್ನು ಸಹ ಅದರ ಅರ್ಥವನ್ನು ನೀವು ಬರೀರಿ. ನೆಕ್ಸ್ಟ್, 35ನೇ ಪ್ರಶ್ನೆ, ರೀಸಿಯರ ರೂಪಂ ಕಾಣ್ ಮಂದಿತಂ
ತಪಂ ಬುಡಗುಂ. ಸೊ ಈ ವಾಕ್ಯವನ್ನು ಒಡ್ಡಾರಾಧನೆಯಿಂದ ಆಯ್ದುಕೊಳ್ಳಲಾದಂತಹ ಸುಕುಮಾರ ಸ್ವಾಮಿಯ ಕಥೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಅದರ ಸಂದರ್ಭ ಸ್ವಾರಸ್ಯ ಬರೀರಿ. ನೆಕ್ಸ್ಟು ಹೊಸ ಭರವಸೆಗಳ ಕಟ್ಟೋಣ. ಇದು GS ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆಗಳೆಂಬ ಕವನದಿಂದ ಆರಿಸಲಾಗಿದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಜೀವ ಸತ್ತು ಹೋಗುವುದು ಗೊತ್ತಾ? ಸೊ ಇದನ್ನು ಹಲಗಲಿ ಬೇಡರು ಲಾವಣಿಯಿಂದ ಆರಿಸ್ಕೊಳ್ತಿದ್ದಾರೆ. ಸಂದರ್ಭ ಮತ್ತು ಸ್ವಾರಸ್ಯ ಎರಡನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್, ನಿನ್ನ ಪದೆಸೆಯ ಬಯಸುವನಲ್ಲ. ಸೊ ಇದನ್ನು ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳು. ಇದಿಷ್ಟು ನಿಮಗೆ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಇರುತ್ತೆ. 6 ಅಂಕಗಳು, ಪ್ರತಿಯೊಂದಕ್ಕೂ 3 ಅಂಕ. ಸೊ ಒಟ್ಟಾರೆ 18 ಅಂಕಗಳು ನಿಮಗೆ ಈ ಭಾಗದಿಂದ ಬರ್ತದೆ. ತದನಂತರ ನಿಮಗೆ 10ನೇ ಮೇನಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಿಕ್ಕೆ ಕೇಳಿರ್ತಾರೆ. 2 ಪದ್ಯಗಳಿರ್ತವೆ. ಒಂದನ್ನು ಆಯ್ಕೆ ಮಾಡಿ 1 ಲೈನು ಸಹ ತಪ್ಪಿಲ್ದಾಗೆ ನೀವು ಬರೆದ್ರೆ 4 ಅಂಕ ಸಿಗುತ್ತೆ. 11ನೇ ಮೇನಿಗೆ ಬಂದರೆ ನಿಮಗೆ ಮೌಲ್ಯವನ್ನು ಬರೆದು ಸಾರಾಂಶ ಬರೀಲಿಕ್ಕೆ ಕೊಟ್ಟಿರ್ತಾರೆ. ಫಸ್ಟು ಯಾವ ಪದ್ಯವನ್ನು ಯಾವ ಪದ್ಯ ಭಾಗದಿಂದ ಆರಿಸ್ಕೊಂಡಿದ್ದಾರೆ ಆ 4 ಲೈನ್ಗಳನ್ನು ಅದನ್ನು ನೋಡಿ. ಸೊ ಇಲ್ಲಿ ನೋಡಿ, ಹಕ್ಕಿ ಹಾರುತ್ತಿದೆ ನೋಡಿದ್ರ ಪದ್ಯದಿಂದ ಹಾರಿಸ್ಕೊಂಡಿದ್ದಾರೆ. ಯಾರು ಬರೆದಿರೋದು, ಯಾವ ಸಂಕಲನ, ಅದು ಬರೆದು ಅದರ ಅರ್ಥವನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ 12ನೇ ಮೇನಿಗೆ ಬಂದರೆ 8 ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರುತ್ತೆ. ಇಲ್ಲಿ 2 ಪ್ರಶ್ನೆಗಳು, 41ನೇ ಪ್ರಶ್ನೆ 42ನೇ ಪ್ರಶ್ನೆಯಲ್ಲಿ ಚಾಯ್ಸ್ ಇರ್ತವೆ. ಒಂದನ್ನು ಆಯ್ಕೆ ಮಾಡಿ ಬರೀರಿ. 41ನೇ ಪ್ರಶ್ನೆ ನೋಡಿ, ಇಲ್ಲಿ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿದ ವಿಶೇಷತೆಗಳೇನು? ಅಥವಾ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಒಂದು ವಿಶೇಷ ಸ್ಮಾರಕವನ್ನು ವಿವರಿಸಿ. ಸೊ ನಿಮ್ಗೆ ಇಲ್ಲಿ ನೋಡಿ 6 ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಹೆಚ್ಚು ರಿಪೀಟ್ ಆಗಿರೋ ಕ್ವಶನ್ಸ್ ನಿಮಗೆ ಅರ್ಥ ಆಗಿರುತ್ತೆ, ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ. ಅಂತಹ ಪ್ರಶ್ನೆಗಳಿಗೆ ಕಾನ್ಸಂಟ್ರೇಷನ್ ಮಾಡಿ ನೀವು 4 ಅಂಕದ ಪ್ರಶ್ನೆಗಳಿಗೆ ಅಭ್ಯಾಸ ಮಾಡಬೇಕಾಗುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಲವ ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಅಥವಾ ಲವನ ನಡವಳಿಕೆಗೆ ಮೆಚ್ಚುಗೆಯಾಯಿತು ಏಕೆ? ಸೊ 2 ಪ್ರಶ್ನೆಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಬರೆಯಿರಿ. ತದನಂತರ ನಿಮಗೆ ಮುಂದಿನ ಮೇನ್ನಲ್ಲಿ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. 13ನೇ ಮೇನಲ್ಲಿ ಗದ್ಯ ಭಾಗ ಸಂಪೂರ್ಣವಾಗಿ ಮೌನವಾಗಿ ಓದ್ಕೊಂಡು ಮನಸ್ಸಲ್ಲಿ ಪ್ರಶ್ನೆಗಳಿಗೆ ಆನ್ಸರ್ ಅಲ್ಲೇ ಇರುತ್ತೆ. ಸೊ ಗೊತ್ತಾಗಲಿಲ್ಲ ಅಂದರೆ ಪ್ರಶ್ನೆಗೆ ಓದ್ಕೊಳ್ಳಿ, ಅದು ಎಲ್ಲಿ ಬರುತ್ತಾ ಲೈನ್ ಅಲ್ಲಿಂದ ಆ ರೀತಿನಾದರೂ ಆನ್ಸರನ್ನು ಮಾಡಿದ್ರೆ 4 ಅಂಕ ಸಿಗುತ್ತೆ. ಹಾಗಾಗಿ ಅಪಠಿತ ಗದ್ಯವನ್ನು ಮಿಸ್ ಮಾಡ್ದಲೇ ನೀವು ಬರೀಬೇಕು. ನೆಕ್ಸ್ಟು 14ನೇ ಮೇನಿಗೆ ನಿಮಗೆ ಪತ್ರ ಲೇಖನ ಇರುತ್ತೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ಆಲ್ರೆಡಿ ಮಾಡರ್ನ್ ಕ್ವಶನ್ ಪೇಪರಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಅದನ್ನು ರೆಫರ್ ಮಾಡಿ, ಪಾಸಿಂಗ್ ಪ್ಯಾಕೇಜ್ ಎಲ್ಲದರಲ್ಲೂ ಕೊಟ್ಟಿದ್ದೀನಿ, ಅಭ್ಯಾಸ ಮಾಡ್ಕೊಳ್ಳಿ. ಲಾಸ್ಟ್ ಮೇನ್ ಪ್ರಬಂಧ ಇರುತ್ತೆ. ಪ್ರಬಂಧದಲ್ಲಿ 2 ಪ್ರಬಂಧ ಕೊಡ್ತಾರೆ, ಸ್ವಚ್ಛ ಭಾರತ್ ಅಭಿಯಾನ್ ಮತ್ತು ಇನ್ನೊಂದು ನಿಮಗೆ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರೆದ್ರೆ 100% ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಪೀಠಿಕೆ, ವಿಷಯ ನಿರೂಪಣೆ ಹಾಗೂ ಉಪಸಂಹಾರ ಇದಿಷ್ಟನ್ನು ನೀವು ನೀಟಾಗಿ ಸೆಲೆಕ್ಟ್ ಬರೆದ್ರೆ 5ಕ್ಕೆ 5 ಅಂಕ ಸಿಗ್ತವೆ. ಸೊ ಕನ್ನಡದಲ್ಲಿ ನೀವು 100ಗೆ 100 ತೆಗೆಯೋದು ಕಷ್ಟ ಏನೂ ಅಲ್ಲ, ಆರಾಮಾಗಿ ತೆಗಿಬೋದು. ವ್ಯಾಕರಣಬದ್ಧವಾಗಿ ನೀವು ಬರೀಬೇಕು, ನೀಟಾಗಿ ಬರೀರಿ. ಯಾವ ರೀತಿ ಬರೀಬೇಕು ಮತ್ತು ನೀವು ಎಕ್ಸಾಮ್ ಹೇಗೆ ಫೇಸ್ ಮಾಡ್ತೀರಾ ಅಂತೇಳಿ ಅದರ ಬಗ್ಗೆನೂ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.